ಗುಡ್ ಮಾರ್ನಿಂಗ್ ಗೈಸ್. ನಾನು ಇವತ್ತಿನ ವೀಕೆಂಡ್ ಅಲ್ವಾ, ಸೊ ಗಿಝರ್ಡ್ ತಂದಿದ್ದೀನಿ ಚಿಕನ್ದು. ಹೆಂಗೆ ರೆಸಿಪಿ ಮಾಡ್ತೀನಿ ಅಂತ ನೋಡ್ತೀರಿ. ಫಸ್ಟಿಗೆ ರೈಸ್ ಇಡಬೇಕು, ಹಾಗೆ ಕುಕ್ಕರ್ನ ಇಟ್ಕೊಂಡು ರೈಸ್ ಇಡೋಕ್ಕೆ ರೈಸ್ ತೆಗಿತಾ ಇದ್ದೀನಿ. ಹಾಗೆ ರೈಸ್ನ ತೊಳಿಬೇಕಲ್ಲ ನೋಡಿ, ನಾವು ತಿನ್ನೋದು ರೆಡ್ ರೈಸ್. ತೊಳೆದಾಯ್ತು, ಇವಾಗ ನೀರು ಹಾಕ್ತಾ ಇದ್ದೀನಿ. ತೊಳಿಬೇಕಲ್ವಾ, ಅದಕ್ಕೆ ಫೈನಲಿ ಕ್ಲೀನ್ ಮಾಡಾಯಿತು. ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಟೊಮೆಟೊ ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಬಾಣಲೆ ಇಟ್ಟು ನಾವು ತೆಂಗಿನ ಎಣ್ಣೆ ಯೂಸ್ ಮಾಡು ನೋಡಿ ಗೈಸ್. ಎಣ್ಣೆ ಹಾಕಿದೆ, ಚಟಾಪಟ ಬಾಬಾ. ಬೆಳ್ಳುಳ್ಳಿ ಹಚ್ಚಿಟ್ಕೊಂಡ ನೀರುಳ್ಳಿ ಹಾಕ್ತಾಯಿದ್ದೀನಿ. ಸಿಂಪಲ್ ಆಗಿ ನಮ್ಮ ರೆಸಿಪಿ, ಬಟ್ ಸಖತ್ತಾಗಿ ಟೇಸ್ಟ್ ಆಗ್ತದೆ. ಸ್ವಲ್ಪ ನೀರುಳ್ಳಿ ಕಂದು ಬಣ್ಣ ಬರುವವರೆಗೆ ಅಲ್ಲಾಡಿಸ್ಬೇಕು. ಒಟ್ಟಿಗೆ ಇನ್ನು ಫ್ರೈ ಮಾಡ್ತಾಯಿದ್ದೀನಿ. ಬಟ್ ನನಗೆ ನೀರುಳ್ಳಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಯಾವ ಪದಾರ್ಥ ಮಾಡಿದ್ರು ನೀರುಳ್ಳಿ ಜಾಸ್ತಿ ಹಾಕ್ತೀನಿ ನಾನು. ನಾವು ಅವಾಗ ಕ್ಲೀನ್ ಮಾಡಿ ಇಟ್ಕೊಂಡಂಥ ಡಿಸರ್ಟ್ಸ್ನ ಹಾಕ್ತಿದ್ದೀನಿ. ಅದನ್ನು ಸ್ವಲ್ಪ ಮಿಕ್ಸಪ್ ಮಾಡಿಕೊಂಡು ಸಾಲ್ಟ್ ಹಾಕಿ ಆಯಿತು. ದೆನ್ ಸ್ವಲ್ಪ ಮಿಕ್ಸ್ ಮಾಡಬೇಕು. ಓಕೆ, ಅದಕ್ಕೆ ಇವಾಗ ನೀರು ಹಾಕ್ತಿದ್ದೀನಿ. ದೆನ್ ಈ ಮುಚ್ಚಳದನ್ನ ಮುಚ್ತಿದ್ದೀನಿ. ಮತ್ತು ಆಫ್ಟರ್ ಒಂದು 5 ಮಿನಿಟ್ಸ್ ಬಂದು ಒಂದು ಸಲ ಮಗಿಸ್ಬೇಕಾಗಿ ಬೆಂದಿದೆ. ಸೊ ನಾವು ಟೈಮ್ ಟು ಇದನ್ನ ನಾನು ಸ್ವಲ್ಪ ಸಾರು ಥರ ಮಾಡಬೇಕು, ಯಾಕಂದರೆ ನನಗೆ ನೈಟ್ಗೆ ಬೇಕಲ್ವ, ಅದಕ್ಕೋಸ್ಕರ ಸಾರು ಥರ ಬೇಕು ಅಂತೇಳಿ ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ. ಸ್ವಲ್ಪ ಅಲ್ಲ, 1 ಗ್ಲಾಸ್ ಹಾಕಿದೆ. ಬಿಕಾಸ್ ಸ್ವಲ್ಪ ಅರಶಿನ, ಸ್ವಲ್ಪ ಮೆಂತ್ಯ ಹುಡಿ, ಸ್ವಲ್ಪ ಜೀರಿಗೆ ಹುಡಿ, ಕೊತ್ತಂಬರಿ ಹುಡಿ, ಮತ್ತು ಇದಕ್ಕೆ ಊರಿಂದ ತಂದಂಥ ಬ್ಯಾಡಿಗೆ ಮೆಣಸಿನ ಹುಡಿ ಒಂದು 2 ಸ್ಪೂನ್ ಅಷ್ಟು ಹಾಕ್ತೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಒಂದು ಡನ್ ವಿತ್ ದಟ್, ದೆನ್ ನಾವು ಎಲ್ಲವನ್ನ ಮಿಕ್ಸ್ ಮಾಡ್ಕೋಬೇಕು. ಅದು ಇವಾಗ ಕಲರ್ ನೋಡಿ ಹೆಂಗೆ ಬರುತ್ತೆ ಅಂತ. ಒಬ್ಬರು ಆಫೀಸಲ್ಲಿ ಕೇಳ್ತಿದ್ರು, ಏನು ಅದಷ್ಟು ಕೆಂಪು ಕಲರ್ ಬರುತ್ತೆ ಅಂತ. ನಾವು ಹಾಗೆ ಖಾರ ಆಗಬೇಕು, ರೆಸಿಪಿ ಸಖತ್ತಾಗಬೇಕು, ಅದಕ್ಕೆ ಬ್ಯಾಡಗಿ ಮೆಣಸು ಹುಡಿ ಜಾಸ್ತಿ ಯೂಸ್ ಮಾಡ್ತೀವಿ. ಉಪ್ಪು ಹೆಂಗಿದೆ ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಬಿಡೋಣ, ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ. ಅವಾಗ ಚೆನ್ನಾಗಿ ಅದೆಲ್ಲ ರೆಸಿಪಿನ ಎಳ್ಕೊಂಡಿರುತ್ತೆ. ಫೈನಲಿ ನಾವು ಟೈಮ್ ಟು ಚೆಕ್. ಓಕೆ, ರೆಸಿಪಿ ಹೆಂಗಾಗಿದೆ ಅಂತ. ಈ ಗೈಸ್, ನಮ್ಮನ್ನ ಊರ್ದ ಕಟ್ಟದ ಕೋರಿದ ಸಾರದಲೆ ಕಾಣೆ ಆ ತಿಂಡಿ ತುಲೆ ಸೂಪರಾಗಿ ಬಂದಿದೆ. ಮಾತ್ರ ಇದರ ಟೇಸ್ಟ್ ನಮ್ಗೆ ಮಾತ್ರ ಗೊತ್ತಾಗೋದು. ನಿಮ್ಗೆ ಬೇಕಾದರೆ ಬನ್ನಿ ಒಂದು ಸಲ ವಿಸಿಟ್ ಮಾಡಿ. ಲವಿಂದ ಕುಕ್ ಮಾಡಿದಾಗ ಸುಮಾರಾಗಿರೋ ಅಡುಗೆಯನ್ನು ಸಖತ್ತಾಗಿ ಆಗಿರುತ್ತೆ. ಒಂದು ಸಾರು ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಂಡೆ. ಓಕೆ, ಫೈನಲಿ ನನ್ನ ಸಾರು ರೆಡಿ ಆಯಿತು, ಸಖತ್ತಾಗಿ ಆಗಿದೆ ಮಾತ್ರ. ಮತ್ತೆ ಊಟ ಮಾಡ್ತಾ ಇನ್ನೊಂದು ಸಲ ಅದನ್ನ ಹಾಕ್ತೀನಿ. ಒಂದು ಸೈಡಲ್ಲಿ ಕುಚ್ಚಲಕ್ಕಿ ಊಟ ಆ್ಯಂಡ್ ನಾನು ಮಾಡಿರೋ ಕರಿ ತಿಂತ ಇದ್ರೆ ಸ್ವಾದವಾಗಿರುತ್ತೆ. ಊಟಕ್ಕೆ ಹಾಕೊಂಡು ತಿಂತಾ ಇದ್ದೀನಿ. ನೈಸ್, ಟೇಸ್ಟೇ ಇದೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.